ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ ವಂದೇ ಮಂದೇ ತರಾನಂದ. ಆತ್ಮಹತ್ಯೆ ಮಹಾಪಾಪ ತಾಯಿ. ಇದು ದೇವರು ಕೊಟ್ಟ ದೇಹ, ಅವನೇ ಹಿಂತಿರುಗಿ ಪಡೆಯುವ ತನಕ ಕಾಯ್ಬೇಕು. ನಾವಾಗೇ ನಾಶ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ನೀವು ಹೇಳೋದಿಲ್ಲ ಸತ್ಯ ಗುರುಗಳೇ. ನಮ್ಮಂತಹ ಹತಭಾಗ್ಯರಿಗೆ ಈ ಕಷ್ಟದಿಂದ ಮುಕ್ತಿ ಪಡೆಯೋದಕ್ಕೆ ಇನ್ಯಾವ ದಾರಿ ಇದೆ ಗುರುಗಳೇ? ನಾನು ಬದುಕಿರೋ ತನಕ ಭಿಕ್ಷೆ ಬೇಡಿ ಆದರೂ ನನ್ನ ಮಗನ ಸಾಕ್ತೀನಿ ಗುರುಗಳೇ. ಆದರೆ ನಾನು ಸತ್ತ ನಂತರ ಹುಟ್ಟು ಕೊಡಲಾದ ಇವನಿಗೆ ದಿಕ್ಕು ಯಾರು ಸ್ವಾಮಿ? ದಿಕ್ಕಿಲ್ಲದಿರುವವರಿಗೆ ದಿಕ್ಕಾಗುವವನು ನಮ್ಮ ಶ್ರೀಹರಿ. ಅವನು ನಂಬಿದವರನ್ನೆಂದು ಕೈ ಬಿಡೋದಿಲ್ಲ ತಾಯಿ. ನನ್ನಂತಹ ನತದೃಷ್ಟರಿಗೆ ಯಾವ ದೇವರು ಇಲ್ಲ ಸ್ವಾಮಿ. ನಿಮ್ಮ ದೇವರು ಶ್ರೀಮಂತರ ಭಂಡಾರದಲ್ಲಿ ಸುಖ ನಿದ್ರೆಯಲ್ಲಿ ಮುಳುಗೋಗಿದ್ದಾರೆ. ಗುಡಿಗಳ ಒಳಗೆ ಹಾಲು ಜೇನು ಅಭಿಷೇಕದಲ್ಲಿ ಆನಂದಮಯವಾಗಿದ್ದಾನೆ. ಅವನಿಗೆ ನಮ್ಮಂತ ಆರ್ತನಾದ ಕಿವಿ ಕೇಳಿಸೋದಿಲ್ಲ ಸ್ವಾಮಿಗಳೇ. ನಾನು ಚಿಕ್ಕ ವಯಸ್ಸಲ್ಲೇ ಎಷ್ಟವನು ಕಳ್ಕೊಂಡೆ. ಮದುವೆ ಆದ್ಮೇಲೆ ಇವಳು ಹುಟ್ಟಿದ ಕೂಡಲೇ ಗಂಡನ ಕಳ್ಕೊಂಡೆ. ಈಗ ಈ ದೃಷ್ಟಿನ ಕಟ್ಕೊಂಡು ನಾನು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಇದ್ದೀನಿ ಸ್ವಾಮಿ. ಇಲ್ಲಿಗೆ ಸಾಕು ಸ್ವಾಮಿ, ಜನ್ಮ ಸಾಕು. ಮುಂದಿನ ಜನ್ಮದಲ್ಲಾದರೂ ಒಳ್ಳೇದಾಗಲಿ ಅಂತ ಹಾರಿಸಿ ಸ್ವಾಮಿ. ಅಮ್ಮ, ಪ್ರತಿಯೊಬ್ಬನ ಮನುಷ್ಯನ ಕಷ್ಟಗಳಿಗೂ ಕರ್ಮ ಕಾರಣಗಳಿರುತ್ತವೆ. ಹಾಗೆ ನಮಗೆ ಬರುವ ಯಾವ ಕಷ್ಟಗಳು ಶಾಶ್ವತವಲ್ಲ. ಕತ್ತಲೆ ಕಳೆದು ಬೆಳಕು ಬರುವಂತೆ, ಒಣಗಿದ ಎಲೆ ಉದುರಿ ಹೊಸ ಎಲೆ ಚಿಗುರುವಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖಗಳು ಬಂದೇ ಬರುತ್ತವೆ. ಕಾಯುವ ಸಹನೆ ಇರಬೇಕು. ನಿಮ್ಮ ಕರ್ಮ ಕಳೆಯುವ ಸಮಯ ಈಗ ಬಂದಿದೆ. ಅಣ್ಣ ಬಾಯಿಲಿ. ಸುಮುಖವು ಸುಂದರತರವು ಸುನಾಥವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ನಾರಾಯಣ.